ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ, ಈ ದೇವಯಾನಿ ನಮ್ಮ ಶ್ರವಣ್ ಕೈಯಲ್ಲಿ ಸಿಕ್ಬಿದ್ಲಾ? ಹಾಗಾದರೆ ರಾಜೇಂದ್ರನ ಬಿಡುಗಡೆ ಆಯಿತಾ? ನೋಡೋಣ ಈ ವಿಡಿಯೋದಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಈ ದೇವಯಾನಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಹೋಗಿರ್ತಾ ಅಲ್ವಾ. ಯಾಕೆ ಅಂತಂದರೆ ಆ ರಾಜೇಂದ್ರನ ಒಂದು ಇವತ್ತು ಬಿಡುಗಡೆ ಇರುತ್ತೆ. ಸೊ ಹಾಗಾಗಿ ಆ ರಾಜೇಂದ್ರನಿಗೆ ಬೇಲ್ ಕೂಡ ಇವಳೇ ಕೊಡಿಸಿರ್ತಾಳೆ. ಏನು ಮಾಡ್ತಾಳೆ ಅಂತಂದರೆ, ಆ ರಾಜೇಂದ್ರನ ಜೊತೆ ಮಾತಾಡ್ತಾ ನಿಂತಿರ್ತಾಳೆ. ಅದನ್ನು ಶ್ರವಣ್ ಅವ್ರು ನೋಡ್ತಾರೆ. ಶ್ರವಣ ಅವ್ರು ನೋಡಿದ ತಕ್ಷಣ ಫುಲ್ಲು ಶಾಕು. ನಾವೆಲ್ಲ ಅನ್ಕೋತೀವಿ, ಹಾಗಾದರೆ ಶ್ರವಣ್ ಕೈಯಲ್ಲಿ ಸಿಕ್ಬಿದ್ಲು ದೇವಯಾನಿ, ಇನ್ನೇನು ಇವಳು ಆಟ ಮುಗೀತು ಅಂತ ನಾವೆಲ್ಲ ಅಂದ್ಕೊಂಡು ಫುಲ್ ಖುಷಿ ಪಟ್ಬಿಟ್ವಿ. ಬಟ್ ಗೊತ್ತಲ್ಲ ನಿಮಗೆ ಹೇಗೆ ಆಗುತ್ತೆ ಅಂತ. ಏನಾಗುತ್ತೆ ಅಂತಂದರೆ, ಆ ರಾಜೇಂದ್ರ ಜೊತೆ ಮಾತಾಡ್ತಾಳೆ. ರಾಜೇಂದ್ರ ಹೇಳ್ತಾನೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮಿಂದ ತುಂಬ ಉಪಕಾರ ಆಯಿತು, ಥ್ಯಾಂಕ್ ಯು ಅಂತ ಹೇಳ್ತೇನೆ. ರಾಜೇಂದ್ರ, ನನ್ನ ಕೆಲಸನ ನಾನು ಮಾಡಿದ್ದೀನಿ, ಆದರೆ ಇನ್ನು ಮುಂದೆ ನಿನ್ನ ಕೆಲಸ ಏನು ಅಂತ ನಿನ್ಗೆ ಗೊತ್ತಲ್ವಾ ಅಂದಾಗ, ಗೊತ್ತು ಮೇಡಮ್, ಕಳ್ಳನಿಗೆ ಕಳ್ಳನೇ ಸ್ನೇಹಿತ ಅಲ್ವಾ, ಸೊ ನಿಮ್ಮ ಕೆಲಸನ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸರಿಯಾದಂಥ ಒಂದು ಎಕ್ಸಾಂಪಲನ್ನು ಕೊಟ್ಬಿಟ್ಟು ಕೂಡ ಹೇಳ್ತೇನೆ ಆ ರಾಜೇಂದ್ರ. ಈ ಕಡೆ ಶ್ರವಣ್ ಅವರು ಇನ್ನೇನು ದೇವಯಾನಿನ ನೋಡಬೇಕು, ಮಾತಾಡಬೇಕು, ಇವಳು ಸಿಗ್ತಾಳೆ ಅಂತ ಅಂದ್ಕೊಂಡ್ವಿ. ಆದರೆ ಗೊತ್ತಲ್ಲ ಇವಳು ಎಷ್ಟು ಖತರ್ನಾಕ್ ಹೆಣ್ಮಗಳು ಅಂತ. ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಡ್ತಾಳೆ. ಹೋದ ತಕ್ಷಣ, ಭವ ನೀವೇನಿಲ್ಲಿ ಅಂದ ತಕ್ಷಣ, ದೇವಯಾನಿ ನೀನಲ್ಲಿ ಆಗಲೇ ಯಾರ ಜೊತೆ ಮಾತಾಡ್ತಾ ಇದ್ದೆ ಅಲ್ವಾ ಅಂತ. ನಾನಾ ಭವ? ಇಲ್ಲ ಭವ, ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಡ್ತಾಳೆ. ಅಲ್ಲ, ಅವಳು ನಿಂತರನೇ ಇದ್ಲು, ಸೇಮ್ ನೀನೇ ಅಂತ ಅಂದ್ಕೊಂಡೆ ಅಂದಾಗ, ಅಯ್ಯೋ ಭಾವ, ಹೌದಾ, ಅದೇನಪ್ಪ ಜಗತ್ತಲ್ಲಿ ಒಬ್ಬರ ಥರ 7 ಜನ ಇರ್ತಾರೆ ಅಂತ ಹೇಳ್ತಾರಲ್ವ, ಆ ರೀತಿ ಏನಾದರೂ ಆಗಿರ್ಬೋದು ಏನೋ, ನಂತರ ಯಾರಾದರೂ ಇದ್ದಿರ್ಬೋದೇನೋ ಅಂತ ಹೇಳ್ಬಿಟ್ಟು ಈ ರೀತಿ ಡೌಗಳನ್ನು ಹಾಡ್ತಾಳೆ. ಆಗ ಶ್ರವಣ್ ಅವರು ಕೂಡ ವಿಧಿ ಇಲ್ಲದೇ ನಂಬ್ತಾರೆ. ನಾವು ನೋಡಿದ್ರೆ ರಾಜೇಂದ್ರ ಮತ್ತು ದೇವಯಾನಿ ಮಾತಾಡ್ತಿರ್ಬೇಕಾದ್ರೆ ಶ್ರವಣ್ ಕೈಯಲ್ಲಿ ಸಿಕ್ಬಿದ್ರು. ಇವಳು ಪಕ್ಕ ಏನಪ್ಪ ಅಂತಂದರೆ ಹೋಗ್ತಾಳೆ ಜೈಲಿಗೆ, ಆದಷ್ಟು ಬೇಗ ಭದ್ರನಂತೂ ಕಳಿಸಿದ್ಲು. ಭದ್ರನಿಂದ ಇವಳು ಹೋಗ್ತಾಳೆ ಅಂತ ನಾವು ಅಂದ್ಕೊಂಡ್ವಿ, ಬಟ್ ಅದು ಹಾಗಾಗಲಿಲ್ಲ. ಸೊ ಹೆಂಗೋ ಮ್ಯಾನೇಜ್ ಮಾಡಿಬಿಟ್ಲು. ಇನ್ನು ಮನೆಗೆ ಬರ್ತಾರೆ. ಮನೆಯಲ್ಲಿ ಎಲ್ಲರೂ ತುಂಬ ಖುಷಿಯಿಂದ ಇರ್ತಾರೆ. ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ. ಏನಪ್ಪ ಅಂತಂದರೆ ಭೂಮಿ ಬಗ್ಗೆ ಕೂಡ ಮಾತಾಡ್ತಾ ಇರ್ತಾರೆ. ಮಾತಾಡ್ತಿರ್ಬೇಕಾದ್ರೆ ಶ್ರವಣ್ ಅವ್ರಿಗೆ ಒಂದು ಕಾಲ್ ಬರುತ್ತೆ, ಫೋನ್ ಕಾಲ್ ಬಂದಾಗ, ಹೌದಾ, ಸರಿನಾ, ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಏನಾಯಿತು ಶ್ರವಣ, ಯಾರು ಭೂಮಿ ಟ್ರೈನಿಂಗ್ ಮುಗೀತಂತೆ ಅಂತ ಹೇಳಿದ ತಕ್ಷಣ, ಹೌದಾ ಅಂತ ಹೇಳ್ಬಿಟ್ಟು ಸಂಗೀತ ಇಷ್ಟು ಎಕ್ಸೈಟ್ ಆಗ್ತಾಳೆ ಅಂತಂದರೆ ಫುಲ್ಲು ಖುಷಿಯಾಗ್ಬಿಡ್ತಾಳೆ. ಹೌದಾ, ಅಯ್ಯೋ ನಮ್ಗೆ ಗೊತ್ತಿದ್ದರೆ, ಅಲ್ಲ ನಮ್ಮ ಭೂಮಿ ಒಂದು ಫೋನನ್ನು ಮಾಡಿ ಹೇಳಿಲ್ವಲ್ಲ ಶ್ರವಣ ಅಂತ ಹೇಳ್ಬಿಟ್ಟು ಮತ್ತೆ ಕೋಪ ಮಾಡ್ಕೊಳ್ತಾಳೆ. ಅಯ್ಯೋ ಅಕ್ಕ, ಏನಕ್ಕ ನೀನು ಪದೇ ಇದೇ ಕೇಳಬೇಕಾ ನಿನಗೆ? ಅಲ್ಲ ಅಕ್ಕ, ಅಲ್ಲಿ ಭೂಮಿ ಹತ್ರ ಫೋನ್ ಇಲ್ಲ ಅಂತ ಹೇಳಿದೆ ತಾನೆ, ಫೋನೆಲ್ಲ ಯೂಸ್ ಮಾಡೋಂಗಿಲ್ಲ ಟ್ರೈನಿಂಗಲ್ಲಿ ಅಂದ ತಕ್ಷಣ, ಓ ಹೌದಲ್ವಾ, ದಡ್ಡಿ ನಾನು. ಅಲ್ಲ ಕಣೋ, ಗೊತ್ತಾಗಿದ್ರೆ ನಾವೇ ಹೋಗಿ ಕರ್ಕೊಂಬರ್ಬೋದಾಗಿತ್ತಲ್ವೇನೋ. ನಾನು ಬರ್ತೀನಿ ಕಣೋ ಶ್ರವಣ, ನಡಿಯೋ ಹೋಗೋಣ ಅಂತ. ನಡಿಯೋ, ನೀವು ಮತ್ತೆ ಎತ್ತಕೊಂಬರೋಣ, ಅದಕ್ಕೆ ನಾವು ಎತ್ತಕೊಂಬರೋಣ ನಡಿ ಅಂತ ಹೇಳ್ಬಿಟ್ಟು ಫುಲ್ ಖುಷಿಯಿಂದ ಮಾತಾಡ್ತಾ ಇರ್ತಾಳೆ. ಅಲ್ಲಿಗೆ ದೇವಯಾನಿದ್ದಳು, ನನಗೂ ಕೂಡ ಕಾರಲ್ಲಿ ಒಂಚೂರು ಜಾಗ ಕೊಡ್ತೀರಾ ಅಂತ ಕೇಳ್ತಾಳೆ. ಅಯ್ಯೋ, ಎಲ್ಲರೂ ಹೀಗೆ ಅಂದರೆ ಹೇಗೆ, ಬೇಡ, ಯಾರು ಬರೋದು ಬೇಡ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಯಾರು ಹೇಳ್ತಾರೆ, ಶ್ರವಣ್ ಅವರು ಹೇಳ್ತಾರೆ. ಸರಿ ಕಣೋ ಶ್ರವಣ, ಹಾಗೆ ಮಾಡು ಅಂತ ಮತ್ತೆ ಸಂಗೀತ ಹಾಗೆ ಹೇಳ್ತಾಳೆ. ಸೊ ಹೇಳ್ಬಿಟ್ಟು, ನೀವು ಮನೆಯಲ್ಲಿ ಅಂದರೆ ಹಬ್ಬದ ಥರ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾರೆ. ಶಾರದಮ್ಮ ಕೂಡ ಅಲ್ಲೇ ಇರ್ತಾಳೆ. ಏನಾಯಿತು, ಭೂಮಿ ಬಗ್ಗೆ ಮಾತಾಡ್ತಾ ಇದ್ರಿ ಅಂತ ಬರ್ತಾಳೆ. ಅದು ನಮ್ಮ ಭೂಮಿ ಟ್ರೈನಿಂಗ್ ಮುಗಿತಂತೆ, ಭೂಮಿ ಮನೆಗೆ ಬರ್ತಾಳೆ ಅಂದ ತಕ್ಷಣ, ಹೌದಾ ಅಂತ ಶಾರದಮ್ಮ ಕೂಡ ತುಂಬ ಖುಷಿ ಆಗ್ತಾಳೆ. ನೋಡು ಶಾರದಾ, ಭಗವಂತ ಹೀಗೆ ನೋಡು, ಒಳ್ಳೇದು ಮಾಡೋಕ್ಕೆ ನಿಂತರೆ ಹೀಗೆ ಸಾಲು ಗಂಟಲೆ ಒಳ್ಳೇದನ್ನೇ ಮಾಡ್ತಾನಂತೆ. ಈ ಕಡೆ ನೀನು ಬಿಡುಗಡೆನೇ ಆಯಿತು, ಭೂಮಿಗೆ ಪರೀಕ್ಷೆ ಕೂಡ ಮುಗೀತು, ಇಬ್ಬರು ಪರೀಕ್ಷೆನೂ ಮುಗಿದ್ಬಿಡ್ತು ಅಂತ ಹೇಳ್ಬಿಟ್ಟು ಅಜ್ಜಿ ಕೂಡ ಹೇಳ್ತಾ ಇರ್ತಾರೆ. ಸೊ ಸರಿ, ಏನು ಸಂಗೀತ, ನೀನು ಹಬ್ಬದ ಅಡುಗೆಗೆ ರೆಡಿ ಮಾಡ್ಕೊ, ದೇವಯಾನಿ ನೀನು ಕೂಡ ನನಗೆ ಹೆಲ್ಪ್ ಮಾಡ್ಬಾ ಅಂತ ಹೇಳ್ತಾರೆ. ಸೊ ಹಬ್ಬದ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ನು ಈ ಕಡೆ ರಮಣ ಅವರಿಗೆ ಅದು ತೊಗೊಂಡ್ಬಾ ಇದು ತೊಗೊಂಡ್ಬಾ ಅಂತ ಹೇಳ್ತಾರೆ. ಎಲ್ಲ ತೊಗೊಂಡು ಬರೋಕ್ಕೆ ಹೋಗ್ತಾರೆ. ಈ ಕಡೆ ಮತ್ತೇನಾಗುತ್ತೆ ಅಂತಂದರೆ, ಶಾರದಾ ಮತ್ತು ಭಾಗ್ಯಮ್ಮನವರು ಹೂ ಕೊಡ್ತಾ ಇದ್ದಾರೆ ಭೂಮಿಗೋಸ್ಕರ ಹೂ ಕೊಡ್ತಾ ಇದ್ದೀರಾ. ಶಾರದಾ, ನಾವು ಮಾತ್ರದಲ್ಲಿ ನಿನ್ಗೆ ಅರ್ಥ ಆಗ್ತಿದೆಯಾ ಭೂಮಿ ಅಂತ ಹೇಳಿದ ತಕ್ಷಣ, ಓ ಭೂಮಿ ಅಂದರೆ ಎಷ್ಟು ಖುಷಿ ಆಗುತ್ತೆ ನೋಡು, ಮುಖ ಅರಳಿಬಿಡುತ್ತೆ ಶಾರದಂದು ಅಂತ ಹೇಳ್ಬಿಟ್ಟು ಸಂಗೀತ ಕೂಡ ಹೇಳ್ತಾಳೆ. ಹೀಗೆ ಮನೆಯಲ್ಲಿ ಹಬ್ಬದ ವಾತಾವರಣ ಅಂತೂ ಸೃಷ್ಟಿಯಾಗಿದೆ. ಹಾಗಾದರೆ ಭೂಮಿ ಮನೆಗೆ ಬರ್ತಾಳಾ ಇಲ್ವಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ದೇವಯಾನಿ ಅಂತೂ ಸಿಕ್ಕಿ ಬಿದ್ಲು. ನಾವು ಸಿಗ್ತಾಳೆ ಶ್ರವಣ್ ಕಣ್ಣಿಗೆ ಬೀಳ್ತಾಳೆ. ಇವಳೆ ಹೆಂಗೂ ರಾಜೇಂದ್ರನ ಜೊತೆ ತಗ್ಲಾಕೊಂಡ್ಲು ಅಂತ ಅಂದ್ಕೊಂಡ್ವಿ, ಅದೇನೂ ಆಗಲಿಲ್ಲ. ಇನ್ನು ಭೂಮಿ ಮನೆಗೆ ಬರ್ತಾಳೆ ಇಲ್ಲ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.